ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ನಡೆದಂತಹ ವಿದ್ಯಮಾನಗಳು, ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನು 30 ನಿಮಿಷಗಳು 30 ಸುದ್ದಿಗಳು ನಿಮ್ಮ ಮುಂದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇ ಸುದ್ದಿ ಕಡೆ ಗಮನ ಹರಿಸೋಣ. ಹಲಾಲ್ ವಿರೋಧ ಮತ್ತು ಜಾತ್ರೆಗಳಲ್ಲಿ ಮುಸ್ಲಿಂ ವರ್ತಕರಿಗೆ ವ್ಯಾಪಾರಕ್ಕೆ ವಿರೋಧ ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಮುಜರಾಯಿ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆಗೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಪತ್ರ ಬರೆದಿದ್ದಾರೆ. ಹಲಾಲ್ ಸಹಿತ ಅನ್ಯ ಧರ್ಮಗಳಲ್ಲಿ ಹಲವು ಪದ್ಧತಿಗಳು ಜಾತಿಯಲ್ಲಿವೆ. ಧರ್ಮದ ಆಚರಣೆ, ನಂಬಿಕೆ ಹಾಗೂ ಪವಿತ್ರತೆಯನ್ನು ನಾವು ಗೌರವಿಸ್ತೇವೆ. ಅನ್ಯ ಧರ್ಮಗಳಲ್ಲಿನ ಆಹಾರ ಪದ್ಧತಿಯಲ್ಲಿ ಗೋಮಾಂಸ ಸೇವಿಸ್ತಾರೆ. ಹಿಂದೂಗಳಾದ ನಾವು ಗೋವನ್ನ ತಾಯಿ ಅಂತ ಪೂಜೆ ಮಾಡ್ತೀವಿ. ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಪವಿತ್ರತೆ ಕಾಪಾಡೋದಕ್ಕೆ 2002ರ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ನಿಯಮದಲ್ಲಿ ಸಂಸ್ಥೆಯ ಸಮೀಪದ ಜಮೀನು, ಕಟ್ಟಡ ಅಥವಾ ನಿವೇಶನಗಳೂ ಸೇರಿದಂತೆ ಯಾವುದೇ ಸ್ವತ್ತನ್ನು ಹಿಂದೂಗಳಲ್ಲದವರಿಗೆ ಗುತ್ತಿಗೆ ನೀಡತಕ್ಕದ್ದಲ್ಲ ಅನ್ನೋದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ. ಹಾಗೆಯೇ ಪಠ್ಯಕ್ರಮದಲ್ಲಿ ಟಿಪ್ಪು ಸುಲ್ತಾನ್ ಕುರಿತ ವಿಚಾರ ಕೈಬಿಡುವ ವಿಚಾರವಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಪತ್ರ ಬರೆದಿದ್ದು, ಟಿಪ್ಪು ಕುರಿತು ಪಠ್ಯಕ್ರಮದಲ್ಲಿ ಅಳವಡಿಸುತ್ತಿರುವುದನ್ನು ಕೂಡಲೇ ಕೈಬಿಡಬೇಕು. ಟಿಪ್ಪು ಸುಲ್ತಾನ್ ನಡೆಸಿರುವಂತಹ ಮತಾಂತರ, ಹತ್ಯೆ ಮತ್ತು ಹಿಂದೂ ದೇವಸ್ಥಾನಗಳ ನಾಶದ ಬಗ್ಗೆ ಕೊಡಗಿನ ಜನ ಆಕ್ರೋಶದಲ್ಲಿದ್ದಾರೆ ಅಂತ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ಹಲಾಲ್ ಕಟ್ ಹಾಗೂ ಬಾಯ್ಕಟ್ ಮುಸ್ಲಿಂ ವಿಷಯವಾಗಿ ರಾಜಕೀಯ ಕೆಸರೆರಚಾಟವು ಕೂಡ ಜೋರಾಗಿ ನಡೀತಾ ಇದೆ. ಬಾಯ್ಕಟ್ ಹಲಾಲ್ ಕ್ಯಾಂಪೇನ್ ಬಗ್ಗೆ ಸಿಟಿವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲಾಲ್ ಬಹಿಷ್ಕರಿಸೋ ಹಕ್ಕು ನಮಗಿದೆ. ಹಲಾಲ್ ಅನ್ನೋದು ಒಂದು ರೀತಿಯ ಆರ್ಥಿಕ ಜಿಹಾದ್ ಅಂತ ಕಿಡಿಕಾರಿದ್ದಾರೆ. ಇನ್ನು ಬಾಯ್ಕಾಟ್ ಮುಸ್ಲಿಂ ವಿಷಯದ ಬಗ್ಗೆ ಮಾತನಾಡಿದ್ರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಕರ್ನಾಟಕ ಶಾಂತಿಯ ತೋಟ, ಇದನ್ನ ಹಾಳು ಮಾಡಬೇಡಿ. ಬಾಯ್ಕಾಟ್ ಮುಸ್ಲಿಂ ಅನ್ನುವ ವ್ಯಕ್ತಿಗಳನ್ನ ಬಹಿಷ್ಕಾರ ಮಾಡಿ ಅಂತ ಕಿಡಿಕಾರಿದ್ರು ಎಚ್.ಡಿ. ಕುಮಾರಸ್ವಾಮಿ. ಯಾವನಾರು ಕೊಲ್ಲ ಧರ್ಮ ಅಂದ್ರೆ ಆ ಪಾಖಂಡಿಗೆ ಹೇಳ್ತೀನಿ, ನಿಂದು ಮತಾಂಧತೆ ಕ್ರೌರ್ಯ, ನಿನ್ ಧರ್ಮ ಅಲ್ಲ ಅಂತ ಹೇಳಬೇಕು. ನೀವು ಧರ್ಮ ಮತ್ತು ಮತಾಂಧತೆಯನ್ನು ಒಂದು ತಕ್ಕಲಿ ತೂಗ್ತಾ ಇದ್ದೀರಿ, ಅದು ತಪ್ಪು. ಧರ್ಮ ಯಾವುದು, ಮತಾಂಧತೆ ಯಾವುದು ಅನ್ನೋದನ್ನ ಬೈಫರ್ಕೇಟ್ ಮಾಡಿ. ಮತಾಂಧತೆಯ ದೃಷ್ಟಿಯಿಂದ ನೋಡಿ, ಧರ್ಮವನ್ನು ಧರ್ಮ ದೃಷ್ಟಿಯಿಂದ ನೋಡಿ. ಮತ್ತೆ ಅಸ್ಪೃಶ್ಯತೆ ಸಮಾಜದೊಳಗೆ ಇದೆ, ಅದನ್ನು ಹೋಗಲಾಡಿಸೋದಕ್ಕೆ ನಿರಂತರ ಪ್ರಯತ್ನನೂ ನಡೆದಿದೆ. ಸರ್ವಜ್ಞನಿಗಿಂತ ಬೇಕೇನ್ರಿ? ಅವ್ರೇನು ಹೇಳ್ದೆ, ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು ನಡುವೆ ಭೇದ ಎತ್ತಣದು ಸರ್ವಜ್ಞ ಅಂತ ಹೇಳ್ದ. ಹಾಗೆ ಬಸವಣ್ಣ ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ, ಮನೆಯ ಮಗನೆಂದೆಣಿಸಯ್ಯ, ಕುಲದ ಸಂಗಮ ದೇವ ಅಂತ ಹೇಳಿದ್ರು. ಕನಕದಾಸರು ಕುಲವೆಂದು ಬಡದಾಡದಿರಿ, ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಕೇಳಿದ್ರು. ದುರ್ದೈವ ಸಂಗತಿಯನ್ನು ಯಾವ್ದಾದ್ರು ಹಿಂದೂ ದೇವಸ್ಥಾನಕ್ಕೆ ದಲಿತರನ್ನ ಹೋಗಿ ಪೂಜೆ ಮಾಡಕ್ ಬಿಡ್ತೀರೇನ್ರಿ ನೀವು? ಇವತ್ತು ಇದನ್ನ ಹೇಳ್ತಾ ಇದ್ರಲ್ಲ, ಹಿಂದೂಗಳಿಗೆ ದೇವಸ್ಥಾನ ಕಟ್ಟೋರು OBC ಅವರು, ದಲಿತರು ಕಟ್ತಾರೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಆಸ್ತಿ ಹೊಡೆಯೋರು ನೀವುಗಳು. ಇದೇನು ಹೇಳ್ತೀರಲ್ಲ, ನೀವು ಮಜಾ ಮಾಡೋರು. ನಿಮ್ಮ ಜವಾಬ್ದಾರಿ ಏನು? ಸರ್ಕಾರದ್ದು 6.5 ಕೋಟಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಎಲ್ಲ ಧರ್ಮೀಯರ ಕುಟುಂಬಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಿವರೆಗೆ ನಿಮ್ಮದು ಉತ್ತರವೇ ಇಲ್ಲ ಇದಕ್ಕೆ. ಈ ರೀತಿ ಯಾರು ಮಾಡಿದ್ದಾರೆ ಅರೆಸ್ಟ್ ಮಾಡಬೇಕೋ ಬೇಡವೋ? ಯಾವನ ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ಸ್ ಮಾಡದ ಅಂತೇಳಿ ಅರೆಸ್ಟ್ ಮಾಡಿದಿರಲ್ಲಪ್ಪ. ಸಮಾಜ ಕುರಿಗಡಿಸ್ತಾ ಇರ್ತಕ್ಕಂಥ ಯಾವನಿತ್ತು ಮಾಡಿದ್ದಾನೆ? ಇವ್ರ ಮೇಲೆ ಏನು ಆಕ್ಷನ್ ತಗೋತಾ ಇದ್ದೀರಿ ನೀವು? ಏನ್ ಸೂಚನೆ ಕೊಡ್ತಾರೆ? ಸರ್ಕಾರವೇ ಬೆಂಬಲ ಕೊಡ್ತಾರೆ ಅಂದ್ರೆ ಇದಕ್ಕೆ ಯಾವನು ಬೆಂಬಲ ಕೊಡ್ತಾನೆ ಒಳಗಾಕ್ಬೇಕಲ್ಲ ಒದ್ದು. ಇಲ್ಲದ್ರೆ ಸಮಾಜ ಉಳಿಸ್ತೀರ ನೀವು. ಹಲಾಲ್ ವಿರುದ್ಧ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ಹಲಾಲ್ ವಿರುದ್ಧ ಹಿಂದೂ ಸಂಘಟನೆಗಳ ಹೋರಾಟ ಸ್ವಾಗತಾರ್ಹ. ಹಿಂದೂಗಳು ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಮರ ಹಲಾಲ್ ಅಂಗಡಿಗೆ ಹೋಗಿ ಮಾಂಸ ಖರೀದಿ ಮಾಡಬಾರದು. ಹಲಾಲ್ ಅಂಗಡಿಯಲ್ಲಿ ಮಾಂಸ ಖರೀದಿಸಿದರೆ ಹಿಂದೂ ವಿರೋಧಿಗಳ ಶಕ್ತಿ ಕೈ ಬಲಪಡಿಸಿದ್ದಾಗುತ್ತೆ. ಹಲಾಲ್ಗೂ ಹಿಂದೂಗಳಿಗೆ ಯಾವುದೇ ಸಂಬಂಧ ಇಲ್ಲ. ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಶ್ರೀರಾಮ ಸೇನೆ ಬೆಂಬಲ ಕೊಡುತ್ತೆ ಅಂತ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಆಂದೋಲನದ ಕರುಣೇಶ್ವರ ಮಠದ ಪೀಠಾಧಿಪತಿ ಸಿದ್ದಲಿಂಗ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಶರಿಯತ್ ಕಾನೂನಿನಿಂದ ಬಂದಿರುವಂತಹದ್ದಿದೆ. ಈ ಹಲಾಲಿನ ಮುಖಾಂತರ ಕತ್ತರಿಸಿದಂತಹ ಪ್ರಾಣಿಯ ಮಾಂಸವನ್ನೇ ತಿನ್ನಬೇಕು ಅನ್ನುವಂತಹ ಒಂದು ಸಂದೇಶ ಮುಸ್ಲಿಮರಿಗಾಗಿ ಕೊಟ್ಟಿರುವಂತಹದ್ದಿದೆ. ಹೀಗಾಗಿ ಹಿಂದೂಗಳು ಬಹಳ ಜಾಗೃತರಾಗಿ ಮುಸಲ್ಮಾನರ ಅಂಗಡಿಗಳಿಂದ ಮಾಂಸವನ್ನ ಖರೀದಿ ಮಾಡದೇನೆ ಹಿಂದೂಗಳ
ಮಾಂಸದ ಅಂಗಡಿಗಳಿಂದ ಮಾಂಸವನ್ನ ಖರೀದಿ ಮಾಡಬೇಕು ಅನ್ನುವಂತಹ ಕೊಲ್ಲೂರಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸಬೇಕು ಅಂತ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ರು ಆಗ್ರಹಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಸಲಾಂ ಮಂಗಳಾರತಿ ಕೈ ಬಿಡಬೇಕು ಅಂತ ಆಡಳಿತ ಮಂಡಳಿಗೆ ಪತ್ರ ಬರೆದಿತ್ತು. ಈ ಬಗ್ಗೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ದೇವಸ್ಥಾನದಲ್ಲಿ ಸಂಪ್ರದಾಯದಂತೆ ಪೂಜೆ ನಡೆಯುತ್ತೆ, ಸಂಜೆ ಪ್ರದೋಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇದನ್ನ ಸ್ಥಳೀಯರು ಸಲಾಂ ಮಂಗಳಾರತಿ ಅಂತಾರೆ. ಆದರೆ ದೇವಸ್ಥಾನದಿಂದ ಯಾವುದೇ ಬೇರೆ ಆರತಿ ನಡೆಯೋದಿಲ್ಲ, ವ್ಯಕ್ತಿ ಪೂಜೆಯನ್ನು ಕೂಡ ಮಾಡಲಾಗ್ತಿಲ್ಲ ಅಂತ ಸಲಾಂ ಮಂಗಳಾರತಿ ಬಗ್ಗೆ ದೇವಸ್ಥಾನ ಸ್ಪಷ್ಟನೆ ಕೊಟ್ಟಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಇಜಿರೆಯಲ್ಲಿ ಹಿಜಾಬ್ ಧರಿಸಿಯೇ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ನೀಡಿದ್ದ ಶಿಕ್ಷಕನ ವಿರುದ್ಧ ಶ್ರೀರಾಮ ಸೇನೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರು ಕೊಟ್ಟಿದೆ. ಇಜೇರಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಉರ್ದು ಪ್ರೌಢಶಾಲೆ ಶಿಕ್ಷಕ ಮೊಹಮ್ಮದ್ ಅಲಿ SSLC ಪರೀಕ್ಷೆಯಲ್ಲಿ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದರು. ಜೇವರ್ಗಿ ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷ ನಿಂಗನಗೌಡ ಪಾಟೀಲ ಜೇವರ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರು ಕೊಟ್ಟರು. ಶಿಕ್ಷಕ ಮೊಹಮ್ಮದ್ ಅಲಿಯನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಹಿಜಾಬ್ ಧರಿಸಿ SSLC ಪರೀಕ್ಷೆ ಕೊಠಡಿಗೆ ಬಂದಿದ್ದ ವಿದ್ಯಾರ್ಥಿನಿಯರ ಪ್ರಕರಣ ಸಂಬಂಧ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ. ಗದಗ ನಗರದ KC ರಾಣಿ ರಸ್ತೆಯಲ್ಲಿರುವಂತಹ CS ಪಾಟೀಲ್ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕೊಠಡಿಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಮುಂದಾಗಿದ್ರು. ಈ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ವರದಿ ಪ್ರಸಾರ ಆಯಿತು. ಮಾಧ್ಯಮಗಳ ವರದಿ ಆಧರಿಸಿ ಶಿಕ್ಷಕರಾದ SU ಹೊಕ್ಕಳ ಮತ್ತು SM ಪತ್ತಾರ್ ಅವರನ್ನು ಅಮಾನತು ಮಾಡಿ ಗದಗ DDPI ಬಸವಲಿಂಗಪ್ಪ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ತೈಲ ಬೆಲೆ ದಿನೇ ದಿನೇ ಏರಿಕೆ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ. CM ಬೊಮ್ಮಾಯಿ ಅವರೇ, ಕಾಶ್ಮೀರ್ ಫೈಲ್ಸ್ ಚಲನಚಿತ್ರಕ್ಕೆ ಮನರಂಜನಾ ತೆರಿಗೆ ವಿನಾಯಿತಿ ಕೊಟ್ಟಿದ್ದೀರಿ, ಅದೇ ರೀತಿ ಇಂಧನ ತೈಲಗಳಿಗೆ ತೆರಿಗೆ ಕಡಿತಗೊಳಿಸುವುದು ಯಾವಾಗ? ಸಿನಿಮಾ ತೋರಿಸೋ ಬದಲು ಬದುಕುವ ದಾರಿ ತೋರಿಸಿ ಅಂತ ಬೆಲೆ ಏರಿಕೆ ಬಗ್ಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ಕ್ಷಣಕ್ಕೊಂದು ಬದಲಾವಣೆ ಮತ್ತು ಬೆಳವಣಿಗೆ ಆಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಿದ್ದಾರೆ. ಅಮಿತ್ ಶಾ ಭೇಟಿಗೂ ಮೊದಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಮೊದಲು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡ್ತಾರೆ. ಅದಾದ್ಮೇಲೆ ಏಪ್ರಿಲ್ 1ನೇ ತಾರೀಕು ಚುನಾವಣೆ ಸಿದ್ಧತೆ, ಪಕ್ಷ ಸಂಘಟನೆ ಬಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ. ಈ ಬಗ್ಗೆ ಮಾತನಾಡಿದ್ರು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಸ್ವಾಮೀಜಿಗಳ ಜನ್ಮದಿನದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ಅದಾದ್ಮೇಲೆ BBMP ವ್ಯಾಪ್ತಿಯ ನಾಯಕರ ಸಭೆಯಲ್ಲೂ ಕೂಡ ಹಾಜರಾಗಲಿದ್ದಾರೆ ಎಂದರು. 2023ರ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ರಾಜಕೀಯ ವಿದ್ಯಮಾನಗಳು ಗರಿಗೆದರ್ತಾ ಇದೆ. ಈಗಾಗಲೇ JDSನಿಂದ ದೂರ ಉಳಿದಿರುವಂತಹ JDSನ ಶಾಸಕ GT ದೇವೇಗೌಡರು ಅವರ ಮನವೊಲಿಕೆ ವಿಫಲ ಹಿನ್ನೆಲೆಯಲ್ಲಿ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಧುಮುಕಿದ್ದಾರೆ. GTD ಕಾಂಗ್ರೆಸ್ ಸೇರ್ಪಡೆ ಖಚಿತ ಬೆನ್ನಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಖಿಲ್ ಸಂಚಾರ ಆರಂಭಿಸಿದ್ದಾರೆ. ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ನಿಖಿಲ್ ಪ್ಲಾನ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಸ್ಪರ್ಧೆ ವಿಚಾರವಾಗಿ ಮಾತನಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ನಾನೀಗ ಎಲ್ಲೂ ಕೂಡ ಹೋಗಿಲ್ಲ, ಲೋಕಸಭೆ ಚುನಾವಣೆಗೆ ಇನ್ನೂ ಸಮಯ ಇದೆ, ಸದ್ಯ ವಿಧಾನಸಭೆ ಚುನಾವಣೆಗೆ ಬರ್ತಾ ಇದೆ, ಇದಕ್ಕೆ ಪಕ್ಷ ಸಂಘಟನೆ ಮಾಡುವ ಜವಾಬ್ದಾರಿ ನನ್ನ ಮೇಲಿದೆ. ಸದ್ಯ ಪಕ್ಷ ಸಂಘಟನೆ ಮಾಡ್ತಿದ್ದೀನಿ, ನಾನು ಎಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಯಾಕೆಂದ್ರೆ ಅವರು ಇವತ್ತು ಚುನಾವಣೆಯಲ್ಲಿ ನಾವೆಲ್ಲ ಆರಿಸಿ ಗೆಲ್ಸಿದ್ರೆ ಇವತ್ತು ಕುಮಾರಣ್ಣ ಇವತ್ತು ಹೆಚ್ಚು ಅನುದಾನವನ್ನ ಈ ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚು ಹಣವನ್ನು ತಂದು ಕೊಡ್ತಾರೆ. ಈ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಇವತ್ತು ಮೈ ಶುಗರ್ ಫ್ಯಾಕ್ಟರಿ ಏನಾಗಿದೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಮ್ಮ ಆಶೀರ್ವಾದದಿಂದ ಕೆಲಸ್ಕೊಡಿ. ಹಗಲು ರಾತ್ರಿ ಅನ್ನದೇ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಮಂತ್ರಿಗಳು ಸೇರಿದ ಹಾಗೆ ದಯಮಾಡಿ ಮತ್ತೆ ಏನು ಪ್ರಶ್ನೆ ಬಂತಲ್ಲ, ನಾನೆಲ್ಲ ಹೋಗಿದ್ದೀನಿ ನೋಡಿ. ಅದು ಮುಂದಿನ ದಿನಗಳಲ್ಲಿ 2024 ಲೋಕಸಭಾ ಚುನಾವಣೆ ಇನ್ನೂ ದೂರದ ಮಾತು. ಈಗ ಸದ್ಯದ ಮಟ್ಟಕ್ಕೆ ನಮಗೆ ಇನ್ನೊಂದು ವರ್ಷಕ್ಕೆ ಅಸೆಂಬ್ಲಿ ಚುನಾವಣೆ ಇದೆ. ಪಕ್ಷ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಸಂಘಟನೆ ಮಾಡ್ತಕ್ಕಂಥ ಒಂದು ಹೊಣೆ. ಕೋಲಾರ ಜಿಲ್ಲೆಯ KGF ನ್ಯಾಯಾಲಯ ಎದುರು ವಕೀಲರ ಮಧ್ಯೆ ಗಲಾಟೆ ನಡೆಯಿತು. ವಕೀಲೆ
ವೆನಿಲಾ ಹಾಗೂ ಬಾಬು ಅನ್ನೋರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ವಕೀಲ ವೆನಿಲಾ ಬಾಬು ಅವರ ಮೇಲೆ ಚೇರ್ಗಳನ್ನು ಎಸೆದು ಹಲ್ಲೆಗೆ ಯತ್ನಿಸಿದ್ದಾರೆ. ರಸ್ತೆ ಬದಿ ವಕೀಲರ ಮಧ್ಯೆ ಗಲಾಟೆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಮಂಡ್ಯದಲ್ಲಿ ಕೊಂಡೋತ್ಸವದಲ್ಲಿ ಅವಘಡ ಸಂಭವಿಸಿದೆ. ಗಾಯಗೊಂಡಿದ್ದವರನ್ನ ಭೇಟಿ ಮಾಡಿದ್ರು ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ. ಆರೋಗ್ಯ ವಿಚಾರಿಸಿದರು. ಗಾಯಾಳುಗಳಿಗೆ ವೈಯಕ್ತಿಕ ನೆರವು ಕೂಡ ಕೊಟ್ಟರು. ಗಾಯಾಳುಗಳಿಗೆ ತಲಾ 5,000 ರೂಪಾಯಿ, ಮೃತಪಟ್ಟ ಪುಟ್ಟಲಿಂಗಮ್ಮ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರವನ್ನು ಕೊಟ್ಟರು ನಿಖಿಲ್ ಕುಮಾರಸ್ವಾಮಿ. ರಾಯಚೂರು ಭಾಗದ ಶಾಸಕರ ವಿರುದ್ಧ ಕಿಡ್ನಾಪ್ ಆರೋಪ ಕೇಳಿಬಂದಿದೆ. ಶಾಸಕ ಶಿವರಾಜ್ ಪಾಟೀಲ್ ವಿರುದ್ಧ ಕಮಿಷನರ್ಗೆ ರಾಯಚೂರು ನಗರಸಭೆ ಸದಸ್ಯೆ ಶೈನಾಜ್ ಬೇಗಂ ಪುತ್ರ ದೂರು ಕೊಟ್ಟಿದ್ದಾರೆ. ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಶೈನಾಜ್ ಬೇಗಂ ಅವರನ್ನ ಇನೋವಾ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ನಾಳೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗ್ತಾ ಇದೆ. ಈ ಚುನಾವಣೆಗೆ ಬೇಗಂ ಅವರನ್ನ ಗೈರಾಗುವಂತೆ ಮಾಡೋದಕ್ಕೆ ಕಿಡ್ನಾಪ್ ಮಾಡಲಾಗಿದೆ. ಶಾಸಕ ಶಿವರಾಜ್ ಪಾಟೀಲ್ ಕಡೆಯವರಿಂದ ಕಿಡ್ನಾಪ್ ಅಂತ ಆರೋಪಿಸಿ ನನ್ನ ತಾಯಿಗೆ ಮತ್ತು ನನಗೆ ಏನಾದರೂ ಆದರೆ ಶಿವರಾಜ್ ಪಾಟೀಲ್ ನೇರ ಕಾರಣ, ತಾಯಿಯನ್ನ ರಕ್ಷಿಸಬೇಕು ಅಂತ ದೂರಿನಲ್ಲಿ ಉಲ್ಲೇಖಿಸಿ ಕಮಿಷನರ್ ಆಫೀಸ್ಗೆ ದೂರು ಕೊಡಲಾಗಿದೆ. ಕಾರ್ ಓವರ್ಟೇಕ್ ಮಾಡಿದ್ದಕ್ಕೆ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರಂತೆ. ಈ ಘಟನೆ ನಿನ್ನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಿಸಿಲೆ ಘಾಟ್ ಹತ್ರ ನಡೆದಿದೆ. ಮಹಿಳೆ ಮಕ್ಕಳಿದ್ದರೂ ಕುಡಿದ ಅಮಲಿನಲ್ಲಿದ್ದಂಥ ಪುಂಡರಿಂದ ದುರ್ವರ್ತನೆ ಹಾಗೂ ತಮ್ಮ ತಂದೆ ಹಾಗೂ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಮಹಿಳೆಯೊಬ್ಬರು ವಿಡಿಯೋ ಮಾಡಿ ಅಳಲು ತೋಡ್ಕೊಂಡಿದ್ದಾರೆ. ನನ್ನ ಗಾಡಿನ ಓವರ್ಟೇಕ್ ಮಾಡ್ತೀಯಾ ಅಂತ ಕೇಳಿದ್ರು. ಸೊ ಆಯ್ತಪ್ಪ ಅಂತ ಅಂದಿದ್ದಕ್ಕೆ ಏನು ಪಕ್ಕದಲ್ಲಿ ಹುಡುಗಿನ ಇಟ್ಕೊಂಡು ನೀನು ಒಂದು ಆಟೋಮೆಟಿಕ್ ಗಾಡಿ ತೊಗೊಂಡು ಹೋಗಿದ್ದು ಸ್ಟೈಲ್ ಮಾಡಕ್ಕೆ ಬಂದಿದ್ಯಾ ನೀನು ಇಲ್ಲಿ ಹಾಗೆ ಹಿಂಗೆ ಅಂತ ಹೇಳಿದ್ರು. ಸೊ ನಾವೇನಂದ್ವಿ ಆಯ್ತಪ್ಪ ನನಗೆ ಗಾಡಿ ಓಡ್ಸಕ್ಕೆ ಬರಲ್ಲ, ನೀನೇ ಮುಂದಕ್ಕೆ ಹೋಗಪ್ಪ ಅಂತ ಹೇಳಿದ್ರು ಕೂಡ ಅವರು ನಮ್ಮನ್ನು ಹೋಗೋದಕ್ಕೂ ಬಿಡಲಿಲ್ಲ. ಸರಿ ಏನಾಯ್ತಪ್ಪ ಅಂತ ಕೇಳಿದ್ದಕ್ಕೆ ತಕ್ಷಣ ಇವರು 3 ಜನ ಹುಡುಗರು ಮತ್ತು ಆ ಹುಡುಗಿ ಎಲ್ಲ ಸೇರಿ ನನ್ನ ಹಸ್ಬೆಂಡ್ನಾಗಲಿ ನನ್ನ ತಂದೆನಾಗಲಿ ದಾಳಿ ಮಾಡಿ ಕಾರಿನ ಕಿಟಕಿಗಳನ್ನ ದಬ ಹೊಡೆದು ಅವರು ಡೋರ್ನ ಓಪನ್ ಮಾಡಿ ನನ್ನ ಹಸ್ಬೆಂಡ್ನ ಎಳೆದು ಕೆಳಗೆ ಹಾಕಿ ಕಾಲಲ್ಲೆಲ್ಲ ತುಳಿದು ಚೆನ್ನಾಗಿ ಹೊಡೆದ್ರು. ಅದಾಗದಾದ್ಮೇಲೆ ನನ್ನ ಮಂಡ್ಯದ ಮದ್ದೂರು ತಾಲೂಕಿನ ಹೊನ್ನನದೊಡ್ಡಿ ಹತ್ರ ಗಾರ್ಮೆಂಟ್ಸ್ ಕಾರ್ಮಿಕರಿದ್ದ ಮಿನಿ ಬಸ್ ಪಲ್ಟಿ ಆಯಿತು. ಬೈಕ್ಗೆ ಡಿಕ್ಕಿ ಹೊಡೆದು ಬಸ್ ಪಲ್ಟಿ ಆಯಿತು. ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬಸ್ನಲ್ಲಿದ್ದ 30 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸೋಮನಹಳ್ಳಿ ಗಾರ್ಮೆಂಟ್ಸ್ ನೌಕರರು ಕೆಲಸ ಮುಗಿಸ್ಕೊಂಡು ವಾಪಸ್ ಆಗ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ನಡೆಯಿತು. ಗಾಯಾಳುಗಳನ್ನು ಮದ್ದೂರಿನ ಭಾರತೀನಗರದ ಸರ್ಕಾರಿ ಆಸ್ಪತ್ರೆ ಹಾಗೂ ಮಂಡ್ಯದ ಮೆಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಎಂ ದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳ್ಳದಲ್ಲಿ ಸುರಿದಿದ್ದ ಕೆಮಿಕಲ್ ತ್ಯಾಜ್ಯಕ್ಕೆ ಬೆಂಕಿ ಹೊತ್ತುಕೊಂಡು ದಟ್ಟ ಹೊಗೆ ಆವರಿಸಿದ ಘಟನೆ ಆನೇಕಲ್ ತಾಲೂಕಿನ ಬೊಮ್ಮಂಡನಹಳ್ಳಿ ಗ್ರಾಮದ ಹತ್ತಿರ ನಡೆದಿದೆ. ಕೆಟ್ಟ ವಾಸನೆ ಮತ್ತು ಮಂಜಿನಂತಹ ಹೊಗೆಯಿಂದ ಕಂಗಾಲಾಗಿದ್ದಾರೆ ಗ್ರಾಮಸ್ಥರು. ಮಾರಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ. ಜಿಗಣಿ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಕಾರ್ಖಾನೆಗಳ ತ್ಯಾಜ್ಯವನ್ನ ಬೊಮ್ಮಂಡನಹಳ್ಳಿ ಕೆರೆ ಹತ್ತಿರ ಸರ್ಕಾರಿ ಹಳ್ಳದಲ್ಲಿ ಸುರಿಯಲಾಗ್ತಾ ಇದೆ. ಇತ್ತೀಚೆಗೆ ಪದೇ ಪದೇ ಕೆಮಿಕಲ್ ತ್ಯಾಜ್ಯದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಬೆಂಕಿ ಹೊತ್ಕೊಂಡು ದಟ್ಟ ಹೊಗೆ ಆವರಿಸಿಕೊಂಡಿದ್ದು ದುರ್ವಾಸನೆ ಬೀರ್ತಾ ಇದೆ. ಈ ಬಗ್ಗೆ ಸ್ಥಳೀಯ ಗ್ರಾಮದ ಪಂಚಾಯಿತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನವ ವಧುವರ ಮೆರವಣಿಗೆ ವೇಳೆ ಕತ್ತಿ ಹಾಗೂ ಗನ್ ಹಿಡಿದು ಬಿಂದಾಸ್ ಡ್ಯಾನ್ಸ್ ಮಾಡಿರೋ ಘಟನೆ ಬೀದರ್ ತಾಲೂಕಿನ ಅಲಿಂಬೂರ ಗ್ರಾಮದಲ್ಲಿ ನಡೆದಿದೆ. ಮೆರವಣಿಗೆಯುದ್ದಕ್ಕೂ ಹತ್ಯಾರ್ಗಳನ್ನು ಹಿಡಿದು ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ಜನವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಕಾಡಾನೆಗಳು ಆಹಾರ ಅರಸಿ ಗ್ರಾಮದೊಳಗೆ ಬರ್ತಾ ಇದೆ. ಕಾಡಾನೆಗಳಿಗೆ ಬಾಳೆಹಣ್ಣು, ಕಬ್ಬು ಇತ್ಯಾದಿ ಆಹಾರ ಎಸೆದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅರಣ್ಯ ಇಲಾಖೆ ಸಿಬ್ಬಂದಿ ಆಹಾರ ನೀಡದಂತೆ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ ಜನ ಕೂಡ. ಕೊಂಚ ಯಾಮಾರಿದ್ರೂ ಕಾಡಾನೆ ದಾಳಿಗೆ ತುತ್ತಾಗುವಂತಹ ಸಾಧ್ಯತೆ ಕೂಡ ಇದೆ. ರಾಜಸ್ಥಾನದ ಸರಿಸ್ಕಾ ಹುಲಿ ಸಂರಕ್ಷಿತಾರಣ್ಯದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. 2 ಭಾರತೀಯ ವಾಯುಪಡೆ ಹೆಲಿಕಾಪ್ಟರ್ಗಳಿಂದ ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ಬೆಂಕಿಗೆ ತುತ್ತಾದ ಪ್ರದೇಶದ ಮೇಲೆ ನೀರು ಸಿಂಪಡಣೆ ಮಾಡಿ ಬೆಂಕಿ ಹತೋಟಿಗೆ ತರಲಾಗ್ತಾ ಇದೆ. ಬೆಂಕಿಯಿಂದ ಅರಣ್ಯ ಪ್ರದೇಶದಲ್ಲಿ 10 ಚದರ ಕಿಲೋಮೀಟರ್ ಹಾನಿಯಾಗಿದೆ.
ಕೋವಿಡ್ ಸೋಂಕು ಹಿನ್ನೆಲೆಯಲ್ಲಿ ಇಸ್ರೇಲ್ನ ಪ್ರಧಾನಿ ನಫ್ತಾಲಿ ಅವರ ಭಾರತದ ಭೇಟಿಯನ್ನ ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ. ಭಾರತ ಇಸ್ರೇಲ್ನ ರಾಜತಾಂತ್ರಿಕ ಸಂಬಂಧದ 30ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಬೆನೆಟ್ ಏಪ್ರಿಲ್ 3ರಿಂದ 5ರವರೆಗೆ ಭಾರತ ಪ್ರವಾಸ ಕೈಗೊಳ್ಳಬೇಕಾಗಿತ್ತು. ಮುಂದಿನ ವಾರಕ್ಕೆ ಇಸ್ರೇಲ್ ಪ್ರಧಾನಿ ಭಾರತದ ಪ್ರವಾಸ ಮುಂದೂಡಿಕೆಯಾಗಿದೆ. ಅಸ್ಸಾಂ ಮೇಘಾಲಯ ಗಡಿ ವಿವಾದ ಸುಖಾಂತ್ಯವಾಗಿದೆ. ಉಭಯ ಸಿಎಂಗಳ ನಡುವೆ ನಡೆದಂತಹ ಮಾತುಕತೆಯಲ್ಲಿ ಕೆಲ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಅಸ್ಸಾಂ ಹಾಗೂ ಮೇಘಾಲಯ ಮುಖ್ಯಮಂತ್ರಿಗಳು ಸಹಿ ಹಾಕಿದ್ದಾರೆ. 50 ವರ್ಷಗಳ ಗಡಿ ವಿವಾದ ಕೊನೆಗೂ ಬಗೆಹರಿದಿದೆ. ಮಿಲಿಟರಿ ಉಪಕರಣ ಮತ್ತು ತೈಲ ಖರೀದಿಗೆ ಸಂಬಂಧಿಸಿದಂತೆ ಪಾವತಿ ವ್ಯವಸ್ಥೆ ಕುರಿತು ಚರ್ಚೆ ಮಾಡೋದಕ್ಕೆ ರಷ್ಯಾದ ವಿದೇಶಾಂಗ ಸಚಿವ ಈ ವಾರ ಭಾರತಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಉಕ್ರೇನ್ ಯುದ್ಧದ ನಡುವೆಯೇ ರಷ್ಯಾದ ಉನ್ನತ ಮಟ್ಟದ ನಾಯಕರೊಬ್ಬರು ಭಾರತಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಶೀಘ್ರದಲ್ಲೇ ರಷ್ಯಾ ಉಕ್ರೇನ್ ಯುದ್ಧ ಅಂತ್ಯವಾಗುವ ಸಾಧ್ಯತೆಗಳಿವೆ. ಶೀಘ್ರ ಪುಟಿನ್ ಜೆಲೆನ್ಸ್ಕಿ ನಡುವೆ ಮಾತುಕತೆ ನಡೆಯಲಿದೆ. ಔಷಧಗಳ ಸರಬರಾಜು ಇಲ್ಲದೆ ಸ್ಥಗಿತಗೊಂಡಿರುವ ಆಸ್ಪತ್ರೆಗಳಿಗೆ ನೆರವು ನೀಡುವಂತೆ ಲಂಕಾದಲ್ಲಿನ ಹೈಕಮಿಷನರ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೂಚನೆ ಕೊಟ್ಟಿದ್ದಾರೆ. ಶ್ರೀಲಂಕಾ ಹಿಂದೆಂದೂ ಕಾಣದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಪೆರಿಂಡೇನಿಯಾ ಆಸ್ಪತ್ರೆಯ ನಿರ್ದೇಶನಾಲಯ ಔಷಧಗಳ ಕೊರತೆಯ ಹಿನ್ನೆಲೆಯಲ್ಲಿ ಎಂದಿನ ಹಾಗೆ ನಡೆಯಬೇಕಿದ್ದ ಶಸ್ತ್ರಚಿಕಿತ್ಸೆಗಳು ಸ್ಥಗಿತಗೊಳಿಸುವುದಾಗಿ ಘೋಷಿಸಿತು. ಕೊಲಂಬೋದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಗೋಪಾಲ್ ಬಗ್ಗೆ ಸೂಚನೆ ನೀಡಿರುವ ಜೈಶಂಕರ್ ಭಾರತ ಹೇಗೆ ಶ್ರೀಲಂಕಾಗೆ ಸಹಾಯ ಮಾಡಬಹುದೆಂಬುದನ್ನು ಚರ್ಚಿಸುವಂತೆ ತಿಳಿಸಿದ್ದಾರೆ. ಪುಣೆಯಲ್ಲಿ ನಡೆದ IPL 2022 ಆವೃತ್ತಿಯ 5ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 61 ರನ್ಗಳ ಅಂತರದಿಂದ ರಾಜಸ್ಥಾನ್ ರಾಯಲ್ಸ್ ಗೆಲುವು ಸಾಧಿಸಿದೆ. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ ಸುದ್ದಿ ಮುಗಿಸಿ ನಾನು ಹೋಗ್ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.